ಬ್ರೇಕ್ನ ನಂತರ ನಾನು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನ ಓಟ್ ಹಾಕಿದ್ರು, ನೀ ಗೆದ್ದೆ, MP ಆದೆ. ಆದರೆ ಈ ಒಂದು 120 ದಿನಗಳಲ್ಲಿ ನೀ MP ಆಗಿ ಏನು ಮಾಡಿದೆ? ನಾನು ಚುನಾವಣೆ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡಿದ್ದೆ, ನಾನು ಕುಶಾಲನಗರಕ್ಕೆ ಅಂದರೆ ಕೊಡಗಿಗೆ ಟ್ರೈನ್ ತರ್ತೀನಿ ಅಂತ ಹೇಳಿ. ಅದಕ್ಕೆ ಬದ್ಧವಾಗಿ, ಅದಕ್ಕೆ ಪೂರಕವಾಗಿ ನಾನು ಸದಾನಂದ ಗೌಡ್ರನ್ನ 4 ಬಾರಿ ಮೀಟ್ ಮಾಡಿ ಇದು ಕೊಡಲೇಬೇಕು, ನೀವು ನನ್ನನ್ನು ಕಾಪಾಡಲೇಬೇಕು ಅಂತ ಹೇಳಿ ಅವರನ್ನು ನಾನು ಒತ್ತಾಯ ಮಾಡಿದ್ದೆ. ನಮ್ಮ ಏನು ಕುಶಾಲನಗರದ ಟ್ರೈನ್ ಇದೆಯಲ್ಲ, ಟ್ರೈನ್ ಬಗ್ಗೆ ಬಜೆಟ್ನಲ್ಲಿ ಉಲ್ಲೇಖ ಆಯಿತು. ಅದಕ್ಕೆ ಎಲ್ಲ ತಾತ್ವಿಕ ಮುಂದಿನ ಹಂತದ ತಾತ್ವಿಕ ಒಪ್ಪಿಗೆಯನ್ನು ನಾವು ಕೊಡ್ತೀವಿ ಅಂತೇಳಿ ಹೇಳಿದರು. ಮೊದಲನೇದಾಗಿ ಒಂದು ಪ್ರಾಮಿಸನ್ನು ಈಡೇರಿಸೋ ದೃಷ್ಟಿಯಲ್ಲಿ ಹೆಜ್ಜೆ ಇಟ್ಟೆ. ಜೊತೆಗೆ ಸದಾನಂದ ಗೌಡರು ಮೈಸೂರದನ್ನು ಅರ್ಥ ಮಾಡಿಕೊಂಡ್ರು, ಅದು ನಮ್ಮ ಪಕ್ಷಕ್ಕೂ ಕೂಡ ಹೆಲ್ಪ್ ಆಗ್ತದೆ, ಜನರ ಬೇಡಿಕೆ ಕೂಡ ಅದಾಗಿದೆ ಅಂತೇಳಿ ಡಬಲ್ ಟ್ರ್ಯಾಕಿಂಗು NDA ಸರ್ಕಾರ ಸಂದರ್ಭದಲ್ಲಿ ಆರಂಭವಾಗಿದ್ದು ಇವತ್ತರೆಗೂ ಕಂಪ್ಲೀಟ್ ಆಗಿರಲಿಲ್ಲ. ಮುಂದಿನ ಮಾರ್ಚ್ 31 ಡಬಲ್ ಟ್ರ್ಯಾಕಿಂಗನ್ನು ಕಂಪ್ಲೀಟ್ ಮಾಡಿ ಮೈಸೂರು ಜನಕ್ಕೆ ಕೊಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಬುಲೆಟ್ ಟ್ರೈನ್ ಇದು ಬೆಂಗಳೂರು ಮತ್ತು ಚೆನ್ನೈ ಮಾತ್ರ, ಅದನ್ನು ಮೈಸೂರುವರೆಗೂ ಈಗ ಸದಾನಂದ ಗೌಡರು ವಿಸ್ತರಿಸಿಕೊಟ್ರು. ಇಷ್ಟು ಮಾತ್ರ ಅಲ್ಲ, ರಿಂಗ್ ರೋಡ್ ಏನು ಮೈಸೂರಿನ ಸುತ್ತ ರಿಂಗ್ ರೋಡ್ 2008ರಲ್ಲಿ ಕೆಲಸ ಆರಂಭವಾಗಿತ್ತು. 80% ಸೆಂಟ್ರಲ್ ಗೌರ್ಮೆಂಟಿಂದ ಅದಕ್ಕೆ ಅನುದಾನ ಬರ್ತದೆ, 10% ಮೂಡದಿಂದ ಬರುತ್ತೆ, 10% ಸ್ಟೇಟ್ ಗೌರ್ಮೆಂಟಿಂದ ಬರುತ್ತೆ. ಆದರೆ ಇಲ್ಲಿವರೆಗೂ ಯಾರೂ ಕೂಡ ಒಂದು ಪ್ರೋಆ್ಯಕ್ಟಿವ್ ರೋಲನ್ನು ವಹಿಸ್ತಿದ್ದ ಕಾರಣಕ್ಕೆ ಇವತ್ತವರೆಗೂ ಅದು ಕಂಪ್ಲೀಟ್ ಆಗಿಲ್ಲ. ನಾನಿವತ್ತು ಮೂಡಾ ಕಮಿಷನರ್ನು ಕೂಡ ಕರೆದು ಮಾತಾಡಿದ್ದೀನಿ. ಮೂಡಾ ಕಮಿಷನರ್ ಪಾಲಯ್ಯನವರೇ ಹೇಳಿದರು, ಮುಂದಿನ ಡಿಸೆಂಬರ್ ಒಳಗಡೆ ನಾವು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಕಂಪ್ಲೀಟ್ ಮಾಡಿಕೊಡೋ ಅಂಥ ಜವಾಬ್ದಾರಿ ನನ್ನ ಮೇಲೆ ಕೂಡ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟ್ದು ಅನುದಾನದಿಂದ ನಡೀತಾ ಇರುವಂಥ ಪ್ರಾಜೆಕ್ಟು. ಒಂದು ಮೈಸೂರದ್ದು ಆ ಭಾಗ ಆಯಿತು. ಇನ್ನು ಹುಣಸೂರು ಪಿರಿಯಾಪಟ್ಟಣಕ್ಕೆ ಬರ್ದೇನೆ. ಹುಣಸೂರು ಪಿರಿಯಾಪಟ್ಟಣದಲ್ಲಿ ಟೊಬ್ಯಾಕೋನ ಸಮಸ್ಯೆ ಇರೋವಂಥದ್ದು. ಅಲ್ಲಿ ಏನು ಅಂತಂದರೆ ಲೈಸೆನ್ಸ್ ತೊಗೊಂಡಿದ್ರೆ ರಿನಿವಲ್ ಆಗಲ್ಲ. ಅಲ್ಲಿರೋದು ಭಾಳ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಲ್ಲಿ. ಅಂಥ ಸಂದರ್ಭದಲ್ಲಿ ಹುಣಸೂರಿನ ಒಬ್ಬ ರೈತ ಸೂಸೈಡ್ ಮಾಡ್ಕೊಂಡು ಈ ಸಂದರ್ಭದಲ್ಲಿ ನನ್ನ ಪತ್ರಕರ್ತ ಮಿತ್ರರೆಲ್ಲ ಫೋನ್ ಮಾಡಿ ಹೇಳಿದ್ರೆ, ಒಂದು ಸಂತಾಪ ಸೂಚಿಸು, ಹೊಸದಾಗಿ ಬಂದಿದೆಯಾ ನೀನು, ಸಂತಾಪ ಸೂಚಿಸಲಿಲ್ಲ ಅಂತ ತಪ್ಪಾಗ್ಬಿಡುತ್ತೆ ಅಂತಂದರು. ಜೂನ್ 5ನೇ ತಾರೀಕು ನಾನು ತೊಗೊಳಕ್ಕಿಂತ ಡೆಲ್ಲಿಗೆ ಹೋಗಿದ್ದೀನಿ. ನಾನು ಹೇಳಿದೆ ಸಂತಾಪ ಸೂಚಿಸಲ್ಲ, ಏನು ಕಾರಣ ಅಂತ ಕೇಳಿದೆ. ಅದು ರಿನಿವಲ್ ಆಗಿಲ್ಲ, ಅವ್ರಿಗೆ ಸಾಲ ತೀರ್ಸೋಕ್ಕಾಗಲ್ಲ, ಸಾಲಗಾರರೆಲ್ಲ ಬಂದು ಎಳಿತಾ ಇದ್ದಾರೆ, ರಿನಿವಲ್ ಆಗಿದ್ದರೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ಸಾಲ ಬರ್ತಾಯಿತ್ತು ಅಂತ ಹೇಳಿದರು. ಸರ್ ಇಮಿಡಿಯೇಟಾಗಿ ಏನಂತಂದರೆ ಗೋಪಾಲನ್ ಅಂತ ಹೇಳ್ಬಿಟ್ಟು ಟೊಬ್ಯಾಕೋ ಬೋರ್ಡ್ ಚೇರ್ಮನ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿದೆ. ನಾನು ರಿನಿವಲ್ ಡೇಟನ್ನು ಜಾಸ್ತಿ ಮಾಡಲಿಲ್ಲ, ಇನ್ಕ್ರೀಸ್ ಮಾಡಲಿಲ್ಲ, ಎಲ್ಲದನ್ನು ರಿನಿವಲ್ ಮಾಡಲಿಲ್ಲ, ಮೈಸೂರಿಗೆ ಕಾಲಿಡಕ್ಕೆ ಬಿಡಲ್ಲ ನಿಮ್ಮನ್ನು ಅಂತಂದೆ. ಅದಾದಮೇಲೆ ಸಂಜೆ 6 ಗಂಟೆ ಧಮಕಿ ಹಾಕಿದ್ದೆ. ಬೆಳಗ್ಗೆ 9ವರೆಗೆ ಫ್ಯಾಕ್ಸ್ ಬಂತು, ಎಲ್ಲರನ್ನೂ ಕೂಡ ನಾವು ರಿನಿವಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ರಿನಿವಲ್ ಮಾಡಿಸ್ಕೊಟ್ಟೆ. ಇದು 4456 ಲೈಸೆನ್ಸ್ ಅಂತ ಯೋಚನೆ ಮಾಡಬೇಡಿ, 4456 ಕುಟುಂಬಗಳು. ಅಷ್ಟು ಮಾತ್ರ ಅಲ್ಲ, ಮೈಸೂರಿನ ಬಹಳ ಬಹುದೊಡ್ಡ ಬೇಡಿಕೆ ಅಂತಂದರೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ. ನನ್ನ ಫಸ್ಟ್ ಪಾರ್ಲಿಮೆಂಟ್ ಡಿಬೇಟು ಕೂಡ ರೂಲ್ 377 ಅಂಡರಲ್ಲಿ ನಾನು ಮಾಡಿದ್ದು ಕೂಡ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಬಗ್ಗೆ. ಸುಷ್ಮಾ ಸ್ವರಾಜ್ ಅವರು ನಮ್ಮ ಬೇಡಿಕೆಯನ್ನು, ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸೆಪ್ಟೆಂಬರ್ 5ನೇ ತಾರೀಕು ಲೆಟರ್ ಕಳಿಸ್ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಪೂರ್ವವಾಗಿ ಪಾಸ್ಪೋರ್ಟ್ ಸೇವಾ ಕ್ಯಾಂಪನ್ನು ನಾವು ಅಕ್ಟೋಬರ್ ಎಂಡಿಂದಲೇ ಪ್ರಾರಂಭ ಮಾಡ್ತಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಇಷ್ಟು ಕೆಲಸವನ್ನು ಸುಮಾರು 110-120 ದಿನಗಳಲ್ಲಿ ನಾವು ಮಾಡಿದ್ದೀವಿ. ಮೈಸೂರು ಕ್ಷೇತ್ರ ಬಹಳ ಬೆಲೆ ಇದೆ, ಗೌರವ ಇದೆ, ಆದರೆ ಅಲ್ಲಿನ ಪಾಲಿಟಿಕ್ಸ್ ಬೆಲೆ ಕಳ್ಕೊಂಡ್ಬಿಟ್ಟಿದೆ. ಇಂತಹ ಜಾಗದಲ್ಲಿ ನೀನು ಏನು ಬದಲಾವಣೆ ಮಾಡ್ತೀಯಪ್ಪ? ಈಗ ಪ್ರತಾಪ್ ಸಿಂಹ ಒಬ್ಬ ಗೆದ್ದಿದ್ದಾನೆ, ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲಿ ಬಂದು ಗೆದ್ದಿದ್ದಾನೆ ಅಂತಂದರೆ ಅದು ಬಹಳಷ್ಟು ಜನಕ್ಕೆ ಪ್ರೇರಣೆ ಕೊಡ್ತದೆ. ಒಳ್ಳೆಯವರು ಕೂಡ ರಾಜಕಾರಣಕ್ಕೆ ಬಂದುಬಿಟ್ಟು ಜನರ ಒಪ್ಪಿಗೆಯನ್ನು ಪಡ್ಕೊಳ್ಬೋದು ಅಥವಾ ಜನರ ವಿಶ್ವಾಸವನ್ನು ಇಟ್ಟು ಗೆಲ್ಲಿಸ್ತಾರೆ ಅನ್ನೋ ಒಂದು ಮನೋಭಾವನೆ, ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ನಾನು ದೂರ ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಗ್ರಾಮಕ್ಕೆ ಹೋದಾಗ ನಾನು ನೇರವಾಗಿ ಹೇಳಿದೆ, ಚುನಾವಣೆ ಸಂದರ್ಭದಲ್ಲಿ 500 ರೂಪಾಯಿ 1000 ರೂಪಾಯಿ ನೋಟ್ ಇಸ್ಕೊಂಡು ಓಟ್ ಹಾಕೋ ನಿಮಗೆ ನಾಳೆ ಬೆಳಗ್ಗೆ ನಮ್ಮೂರು ರಸ್ತೆ ಆಗಿಲ್ಲ, ಕುಡಿಯೋ ನೀರಾಗಿಲ್ಲ, ನಮ್ಮೂರಿಗೆ ಶಾಲೆಗೆ ಸರಿಯಾಗಿ ಮಾಸ್ತರ್ ಬರ್ತಾ ಇಲ್ಲ, ಶಾಲೆಯಲ್ಲಿ ಸರಿಯಾದ ಪೀಠೋಪಕರಣಗಳಿಲ್ಲ ಅಂತ ಕೇಳುವಂಥ ಮಾರಲ್ ರೈಟ್ ನಿಮಗಿಲ್ಲ ಅಂತ ಕೇಳಿದೆ. ಯಾಕೆ ಅಂತಂದರೆ ನೀವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರಿ, ನಿಮಗೆ ಆ ಮಾರಲ್ ರೈಟನ್ನು ಕಳ್ಕೊಂಡಿದ್ದೀರಿ. ನೀವು ದುಡ್ಡು ಇಸ್ಕೊಂಡು ಓಟ್ ಹಾಕೋದನ್ನು ಫಸ್ಟ್ ನಿಲ್ಲಿಸಿ ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ. ಇದನ್ನು ಜನ ಚಪ್ಪಾಳೆ ತಟ್ಟಿ ಇವತ್ತು ಸ್ವಾಗತ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಬದಲಾವಣೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನೋಡಿ ಮುಂದಿನ ದಿನ ಯಾವ ಬದಲಾವಣೆ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ಒಬ್ಬ ಸಣ್ಣ ಗ್ರಾಮ ಪಂಚಾಯಿತಿಯ ಸದಸ್ಯ ಇರ್ಬೋದು, ಶಾಸಕ ಇರ್ಬೋದು, ಸಂಸದ ಇರ್ಬೋದು, ಎಲ್ಲರನ್ನೂ ಕಂಪೇರ್ ಮಾಡಿದ್ರೆ ನರೇಂದ್ರ ಮೋದಿ ಇವತ್ತು ಮೇಲ್ಪಂಕ್ತಿ, ನರೇಂದ್ರ ಮೋದಿ ಇವತ್ತು ಪ್ಯಾರಾಮೀಟ್ರು. ಯಾರಾದ್ರೂ ಕೂಡ ಭ್ರಷ್ಟಾಚಾರನ್ನೇ ಅವರ ಒಂದು ಚುನಾವಣಾ ತಂತ್ರದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡಿದ್ರೆ ಅವರು ತಮ್ಮನ್ನು ತಾವು ಮೂರ್ಖರಾಗಿಸ್ಕೊಳ್ತಿದ್ದಾರೆ. ಭಾರತ ಖಂಡಿತ ಎಚ್ಚೆತ್ತಿದೆ, ಪುಟಿದೇಳ್ತಾ ಇದೆ. ನೀನು ಮೈಸೂರಿಗೆ ಹೋಗಿ ಕಂಟೆಸ್ಟ್ ಮಾಡಿದಾಗ ರಾಜಕೀಯ ಪ್ರತಿಸ್ಪರ್ಧಿಗಳು ಮಾತ್ರ ಅಲ್ಲ, ಬುದ್ಧಿಜೀವಿಗಳು, ಪ್ರಗತಿಪರರು ಕೂಡ ನಿನ್ನನ್ನು ವಿರೋಧಿಸಿದ್ರು, ನಿನ್ನ ವಿರುದ್ಧ ಪ್ರಚಾರಾಂದೋಲನಕ್ಕೆ ಬಂದರು. ಯಾಕೆ ಇವತ್ತು ನೀವು ಯಾರನ್ನ ಬುದ್ಧಿಜೀವಿಗಳು ಅಂತ ಹೇಳ್ತೀರಿ? ಆ ಬುದ್ಧಿಜೀವಿಗಳಿಗೆ ಇವತ್ತು ಸಾಮಾನ್ಯ ಜನ ಯಾವ ಬೆಲೆ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಬುದ್ಧಿಜೀವಿಗಳು ಪ್ರಜಾತಂತ್ರಕ್ಕೂ ಬೆಲೆ ಕೊಡಲ್ಲ ಅನ್ನೋದು ಕಳೆದ ಕೆಲವು ವರ್ಷಗಳಿಂದ ನಿಮಗೆ ಅವರು ಕೊಟ್ಟಿರೋಂಥ ಹೇಳಿಕೆಗಳಿಂದ ಸಾಬೀತಾಗುತ್ತೆ. ನಾನು ಅದನ್ನು ಹೇಳಬೇಕು ಅಂತಿಲ್ಲ. ಭಾಳ ಜನ
ಕೊಲೆಗಡಕರು ಕೂಡ ಮೋದಿಯವರ ವಿರುದ್ಧ ಪ್ರಕಾರ್ಡ್ ಇಟ್ಕೊಂಬಿಟ್ಟು ನರಹಂತಕ ಮೋದಿ ಅಂತ ಹೇಳಿದವರು ಇದ್ದಾರೆ. ಇವರೆಲ್ಲ ಪ್ರಗತಿಪರರಾಗಿದ್ದಾರೆ. ಇವತ್ತು ಇಂತಹ ಒಂದು ಇಂಟೆಲೆಕ್ಚುವಲ್ ಡಿಸಾನೆಸ್ಟಿ, ಇದೊಂದು ವೈಚಾರಿಕ ಬೌದ್ಧಿಕ ಅಪ್ರಾಮಾಣಿಕತೆ ಅಂತೇನಿದೆಯಲ್ಲ, ಅದರ ವಿರುದ್ಧ ನಾನು ಧ್ವನಿ ಎತ್ತಿದೆ. ಅದನ್ನು ಇವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ವಿರುದ್ಧ ಒಂದು ಕ್ಯಾಂಪೇನ್ ಮಾಡಿರೋ ಮೈಸೂರು ಕೊಡಗಿನ ಜನ ಇದ್ದಾರಲ್ಲ, ಇವರಿಗೆ ಯಾವ ಗೌರವ ಕೊಟ್ಟರು, ಯಾವ ಮರ್ಯಾದೆ ಕೊಟ್ಟರು ಅನ್ನೋದನ್ನು ನಾನು ರಿಸಲ್ಟೇ ತೋರಿಸುತ್ತೆ. ಪ್ರತಾಪ್ ಇನ್ನೂ ಮಾತಾಡೋಕ್ಕಿದೆ. MP ಪ್ರತಾಪ್ ಸಿಂಹ ಜೊತೆ ಸಂದರ್ಶನ ಇನ್ನೂ ಮುಂದುವರಿಯಲಿದೆ. ಅದರ ಮೊದಲು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಪ್ರತಾಪ್ ಸಿಂಹ ಹೋಗಿ ಮುಖ್ಯಮಂತ್ರಿ ಕಾಲಿಗೆ ಬಿದ್ದರಲ್ಲ, ಏನಿದ್ರ ಅರ್ಥ, ಏನಿದ್ರ ಮರ್ಮ? ನನಗೆ ಮುಖ್ಯಮಂತ್ರಿಯವ್ರ ಬಗ್ಗೆಯೂ ಕೂಡ ನನಗೆ ಗೌರವ ಇದೆ, ವೈಯಕ್ತಿಕವಾಗಿ ಗೌರವ ಇದೆ. ಅವರು 6 ಕೋಟಿ ಜನರನ್ನು ಪ್ರತಿನಿಧಿಸುವಂಥ ಒಬ್ಬರು ಮುಖ್ಯಮಂತ್ರಿ. ಎಲೆಕ್ಷನ್ ಟೈಮಲ್ಲಿ DC ಆಫೀಸ್ ಎದುರುಗಡೆ ಕೂತ್ಕೊಂಡು ಮುಖ್ಯಮಂತ್ರಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದೆ. ಈ ರೀತಿ ಒಂದು ನನಗೂ ಕೂಡ ಒಂಥರ ಪ್ರಾಣ ಸಂಕಟದ ಸ್ಥಿತಿಯಲ್ಲಿದ್ದೀನಿ. ಬಹಳ ನೇರವಾಗಿ ನಾನು ಹೇಳ್ತಾ